ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನಿವತ್ತಿನ ಬ್ಲಾಗಲ್ಲಿ ನಿಮಗೆ ಸಿಹಿ ಗೆಣಸಲ್ಲಿ ಒಂದು ಪರಾಟ ಮಾಡೋದು ಅಂದರೆ ಚಪಾತಿ ಮಾಡೋದು ಹೇಗೆ ಅಂತೇಳಿ ತುಂಬ ಈಸಿಯಾದ ಮೆಥಡಲ್ಲಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದೇ ಒಂದು ಸಿಹಿ ಗೆಣಸು ದೊಡ್ಡದು ತೊಗೊಂಡಿದ್ದೀನಿ. ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕು. ಮೇಲ್ಗಡೆ ಮಣ್ಣೆಲ್ಲ ಇರುತ್ತೆ, ಹಾಗಾಗಿ ನೀಟಾಗಿ ತೊಳ್ಕೊಂಡು ಮತ್ತು ಕುಕ್ಕರಲ್ಲಿ 3 ಪೀಸ್ ಮಾಡಿ ಹಾಕಬೇಕು. ಒಂದೇ ಪೀಸ್ ಹಾಕ್ಬಿಟ್ರೆ ಬೇಗ ಬೇಯೋದಿಲ್ಲ. ಸೊ ಹಾಗಾಗಿ ಒಂದು ಗೆಣಸನ್ನು 3 ಭಾಗ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 6ರಿಂದ 7 ವಿಷಿಲ್ ಕೊಟ್ಟರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಬೇಯಿಸಿದ್ಮೇಲೆ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಇದನ್ನು ಗೆಣಸನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಗಡ್ಡೆ ಥರ ಎಲ್ಲ ಯಾವ ಥರ ಇರಬಾರ್ದು, ಆ ರೀತಿ ನೀಟಾಗಿ ನೈಸಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಮತ್ತು ಒಂದು 1/4 ಚಮಚದಕ್ಕಿಂತ ಸ್ವಲ್ಪ ಕಡಿಮೆ ಉಪ್ಪು ಹಾಕೋತಾ ಇದ್ದೀನಿ. ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಹಾಗೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂತಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹಾಗಾಗಿ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕಸ್ಮಾತ್ ತುಂಬ ಗಟ್ಟಿ ಅಂತ ಅನಿಸಿದ್ರೆ, ನೀರು ಬೇಕು ಅಂತ ಅನಿಸಿದಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಥರನೇ ಕಲಿಸ್ಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಮೇಲ್ಗಡೆ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. ಹಾಗೆಯೇ ಒಂದು 10ರಿಂದ 15 ನಿಮಿಷ, 10 ನಿಮಿಷ ಇದ್ದರೆ ಸಾಕು. ಇದನ್ನು ಮುಚ್ಚಿಟ್ಬಿಡಬೇಕು. ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಈ ಚಪಾತಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಎಣ್ಣೆ ಇಲ್ಲದೆ ನೀವು ಈ ಚಪಾತಿನ ಸುಡಬಹುದು. ಎಣ್ಣೆ ಇಲ್ಲದೆ ಇದ್ರೂ ಚಪಾತಿ ತುಂಬಾ ಸ್ಮೂತಾಗಿ ಬರುತ್ತೆ. ನಿಮಗೆ ಎಣ್ಣೆ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಬರೋದಿಲ್ಲ ಇದಕ್ಕೆ. ಒಂದು 10 ನಿಮಿಷ ಆಗಿದ ತಕ್ಷಣ ತೆಗೆದು ಚಪಾತಿ ಹಿಟ್ಟಿನ ಸೈಜಿಗೆ ರೌಂಡ್ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ಒಟ್ಟಿಗೆ ಮಾಡಿಟ್ಕೊಂಡು ಇದನ್ನು ನೀಟಾಗಿ ಚಪಾತಿ ಹಿಟ್ಟಿನ ಥರನೇ ಲಟ್ಟಿಸ್ಬೇಕು. ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ಇದನ್ನು ಚೆನ್ನಾಗಿ ಎರಡೂ ಕಡೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಷ್ಟು ಸ್ಮೂತ್ ಇರುತ್ತೆ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅಷ್ಟು ಸ್ಮೂತ್ ಇರುತ್ತೆ, ಅಷ್ಟು ಚೆನ್ನಾಗೂ ಇರುತ್ತೆ. ನಾವು ಈ ಚಟ್ನಿ ಜೊತೆ ಆಗಲಿ ಅಥವಾ ಯಾವುದಾದ್ರೂ ಮಸಾಲೆ ಸಾರದ ಜೊತೆ ಆಗಲಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳಂತೂ ಅದರಲ್ಲಿ ಸ್ವಲ್ಪ ಗೆಣಸಲ್ಲಿ ಸ್ವೀಟ್ನೆಸ್ ಇರೋದ್ರಿಂದ ನೀವು ಚಪಾತಿ ಕೊಟ್ಟರೆ ಹಾಗೇ ಚಪಾತಿನೇ ತಿಂದುಬಿಡ್ತಾರೆ. ಇದಕ್ಕೇನು ನಂಚ್ಕೊಳ್ಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ, ಮತ್ತು ಎಣ್ಣೆ ಹಾಕಿ ಸುಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಹೆಲ್ತ್ ಬೆನಿಫಿಟ್ಸು ಇದ್ರಲ್ಲಿ ತುಂಬಾ ಇರುತ್ತೆ. ಗೆಣಸು ಅನ್ನೋದು ಯಾವಾಗಲೂ ದಿನ ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಯಾವಾಗಲೂ ಒಂದು ಹಬ್ಬದ ದಿನ ನಾವು ಮಾಡ್ತೀವಿ, ಗೆಣಸನ್ನು ಬೇಯಿಸ್ತೀವಿ, ತಿಂತೀವಿ. ಅದು ಬಿಟ್ಟರೆ ಯಾವಾಗಲೂ ತಿನ್ನಲ್ಲ. ಈ ರೀತಿ ಮಾಡ್ಕೊಡೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಸ್ಮೂತ್ ಬರುತ್ತೆ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂಥೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.